ಭಾಷಣ ಮಾಡುವಂತ ಸಂದರ್ಭದಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗಿ ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿದ್ರು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು. ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿದ್ರು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು. ಶುಗರ್ ಲೆವೆಲ್ ಲೋ ಆಗಿತ್ತು, ಜೊತೆಗೆ ಬಿಪಿ ಕೂಡ ಸ್ವಲ್ಪ ಏರುಪೇರಾಗಿತ್ತು. ಹೀಗಾಗಿ ಅಸ್ವಸ್ಥಗೊಂಡಿದ್ರು. ಇಮಿಡಿಯೇಟ್ ಆಗಿ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಇದೀಗ ಹೆಗಡೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಹೇಳಿದ್ದಾರೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಅಲ್ಲೇ ಇದ್ರು. ಸ್ವತಃ ಅವರೇನೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಜಾಯಿನ್ ಮಾಡಿದ್ರು. ಅದಾದಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಆಗಿತ್ತು. ಲೋ ಶುಗರ್, ಅದರ ಜೊತೆಗೆ ಬಿ ಪಿ ಎಲ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿತ್ತು. ಹೀಗಾಗಿ ಅವರು ಕುಸಿದು ಬಿದ್ದಿದ್ರು. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ರಿಂದ ಯಾವುದೇ ರೀತಿಯಾದಂಥ ಗಾಬರಿ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಜೊತೆಗೆ ವೈದ್ಯರು ಕೂಡ ಹೇಳಿದ್ದಾರೆ. ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಇವತ್ತಿನ ಡಾಕ್ಟರ್ ಟಿ.ಜೆ. ಸಿಂಗ್ ಗೌರವಾರ್ಪಣೆ ಕಾರ್ಯಕ್ರಮ ಇತ್ತು. ಭಾಷಣ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವವರೆಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ಕರ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಆಗಿ ಕೊಲಾಪ್ಸ್ ಆಗಿ ಕೆಳಗೆ ಬಿದ್ದರು. ಸ್ವಲ್ಪ ಇದರ ಗಂಭೀರತೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಾಗೆ ರಮೇಶ್ ಅವರು ಸೀರಿಯಸ್ ಪ್ರಯತ್ನ ಪಟ್ಟು ತಕ್ಷಣವೇ ಆ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಆಂಬ್ಯುಲೆನ್ಸ್ ಇರಲಿಲ್ಲ, ನನ್ನ ವಾಹನ ಇದೆ ಅದರಲ್ಲಿ ನಾವು ತಂದು ಈಗ ಅವರು ಚಿಕಿತ್ಸೆ ಪಡೀತಿದ್ದಾರೆ. ಈಗ ಅವರು ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವರ ಮನೆಯವರು ಕೂಡ ಬಂದಿದ್ದು ಮುಟ್ಟಿದ್ದಾರೆ. ಸ್ಮೈಲ್ ಅವ್ರು ಮಾತಾಡ್ತಾರೆ, ಎಲ್ಲ ವಿಚಾರ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಇವತ್ತು ಟೆಸ್ಟ್ ಮಾಡ್ತಾ ಇರ್ತಾರೆ. ನೌ ಈಸ್ ಫೈನ್, ಆಯ್ತು, ಅಬ್ಸಲ್ಯೂಟ್ಲಿ ಫೈನ್. ಆ್ಯಂಡ್ ಇಸ್ ಫ್ಯಾಮಿಲಿ ಇಸ್ ರೆಫ್ರೆಂಟ್ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರು ಇಲ್ಲೇ ಇರ್ಬೋದು. ಅದಕ್ಕೆ ನಮಗೆ ಬಂದಿದ್ದೇವೆ, ಡಾಕ್ಟರ್ ನೋಡ್ತಾ ಇದ್ದಾರೆ, ಈಗ ಮಾತಾಡ್ತಿದ್ದಾರೆ. ಅವ್ರ ಮನೆಯವರು ಬಂದಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವರು ಆರೋಗ್ಯವಂತರಾಗಿದೆ ಹೇಳಲಿಕ್ಕೆ ವ್ಯವಸ್ಥೆ. ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಇವತ್ತಿನ ಡಾಕ್ಟರ್ ಟಿ.ಜೆ. ಸಿಂಗ್ ಗೌರವಾರ್ಪಣೆ ಕಾರ್ಯಕ್ರಮ ಇತ್ತು. ಭಾಷಣ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವವರೆಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ಕರ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವ್ರಿಗೆ ಸಂತೋಷ್ ಹೆಗಡೆ ಅವರು ಮುಂಚೆ ಬಂದಿದ್ದು ಗಿಡ್ಡಿನೆಸ್ ಇಂದ. ಸೊ ಜಸ್ಟ್ ಒಂದು ವೇಗಲ ತರ ಕಾಣಿಸ್ತಾ ಇದೆ, ನಥಿಂಗ್ ಸೀರಿಯಸ್. ಇದನ್ನ ನಾವು ಈಸ್ ಇನ್ ಮೆಡಿಕಲ್ ಸೂಪರ್ವಿಷನ್ ಅಲ್ಲಿದ್ದಾರೆ. ಹರ್ಷಿತಾ ಇಯರ್ ಅಲ್ಲಿದ್ದಾರೆ. Within an hour 30 minutes ಅಲ್ಲಿ will be discharged. We just kept him under supervision. 30 minutes will be discharged from the hospital. Giddiness ತರ ಆಗಿದೆ, so nothing major to what we could come down. Just he is doing fine. In half an hour he will be out of the hospital. He is all fine. ಅಷ್ಟೇ. ಸುಸ್ತಾಗಿರೋ ತರ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಸುಸ್ತಾಗಿರೋ ತರ, ಮೇ ಬಿ ಹೈಪೋಗ್ಲೈಸಿಮಿಯಾ ಏನೋ ಅಷ್ಟೇ.